In figure, line AB, CD intersect at O. If angle AOC plus BOE is 70, we'll call this as M and we'll call this as N. And BOD is 40, we'll call this as P. Find BOE, N ಕಂಡುಹಿಡಿಯಬೇಕು, ಮತ್ತು ರಿಫ್ಲೆಕ್ಸ್ COE. ಹಾಂ ಹುಡುಗರ, ಸೊ ಪೂರ ಇಲ್ಲಿಂದ ಇಲ್ಲಿ ಕಂಡುಹಿಡಿಯಬೇಕು, ಅದು ಬಿಟ್ಟರೆ ಎನ್ ಕಂಡುಹಿಡಿಯಬೇಕು, ಸರಿನಾ? ಸೊ ನಿಮ್ಮ ಉತ್ತರ ಇಲ್ಲಿಂದ ಶುರು ಆಗುತ್ತೆ. ಚಿತ್ರ ಬಿಡಿಸಿ ನೀವು ಮಾಡಬೇಕಾಗುತ್ತೆ. ನಾನು ಚಿತ್ರ ಆಲ್ರೆಡಿ ಬರೆದಿದ್ದೀನಿ, ಹಾಗಾಗಿ ಈ ಥರ ಮುಂದೆ ಹೋಗ್ಬೋದು. ನಾನು ನಿಮ್ಮ ಚಿತ್ರನ ಈ ಥರ ಪೇಪರಲ್ಲಿ ಕೊಟ್ಟಿರ್ತಾರೆ, ಅದು ನೀವು ಬಿಡಿಸ್ಕೊಬೇಕು. ಬಿಡಿಸ್ಕೊಂಡ್ರೆ ಒಳ್ಳೆಯದು ನನ್ನ ಪ್ರಕಾರ. AB ಒಂದು ಸ್ಟ್ರೈಟ್ ಲೈನು, CD ಮತ್ತೊಂದು ಸ್ಟ್ರೈಟ್ ಲೈನ್. ಅದು ಬಿಟ್ಟರೆ ಆ್ಯಂಗಲ್ M ಪ್ಲಸ್ ಆ್ಯಂಗಲ್ N 70, ಹಾಂ, ಮತ್ತು ಆ್ಯಂಗಲ್ P 40. ಅದು ಬಿಟ್ಟರೆ ಆ್ಯಂಗಲ್ N ಕಂಡುಹಿಡಿದರೆ, ಮತ್ತು ರಿಫ್ಲೆಕ್ಸ್ ಆ್ಯಂಗಲ್ COE ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಹೇಗೆ ಮಾಡೋದು ಇದನ್ನು? ವರ್ಕಿಂಗ್ ಹೇಗೆ ಮಾಡೋದು ಯೋಚನೆ ಮಾಡಿ ನೋಡೋಣ. ಮೊದಲನೇದಾಗಿ ಎನ್ನು ಮತ್ತು ಪಿ ಕಂಡುಹಿಡಿಬೋದು. ಅಲ್ಲ, ಕಂಡುಹಿಡಿಬೋದಲ್ಲ, ಎನ್ ಕಂಡುಹಿಡಿಬೋದು ಪಿಯಿಂದ. ಏನಕ್ಕೆ ಹೇಳಿ ನೋಡೋಣ. ಆ್ಯಂಗಲ್ M ಇಸ್ ಈಕ್ವಲ್ ಟು ಆ್ಯಂಗಲ್ P ವಿಚ್ ಇಸ್ ಈಕ್ವಲ್ ಟು 40 ಡಿಗ್ರಿ. ಏನಕ್ಕೆ ಹೇಳಿ ನೋಡೋಣ. ಬಿಕಾಸ್ ದೇ ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಲ್ವಾ? ಇವೆರಡು ಸ್ಟ್ರೈಟ್ ಲೈನು AB ಮತ್ತು CD, ಹಾಗಾಗಿ ಇವೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಆಗುತ್ತೆ. ಮತ್ತು ಈ ಇನ್ಫಾರ್ಮೇಷನ್ನ ನಾನು ಈ ಇನ್ಫಾರ್ಮೇಷನ್ನ ಉಪಯೋಗಿಸ್ಕೊಂಡು ಎನ್ ಕಂಡುಹಿಡಿಬೋದು. ಹೇಗೆ? ಇಫ್ ಐ ಸಬ್ಸ್ಟಿಟ್ಯೂಟ್ ಆ್ಯಂಗಲ್ M ಇನ್ ಈಕ್ವೇಷನ್ 1, ಆ್ಯಂಗಲ್ M ವ್ಯಾಲ್ಯೂನ ನಾವು ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತದು? 40 ಡಿಗ್ರಿ ಪ್ಲಸ್ ಆ್ಯಂಗಲ್ N ಇಸ್ ಈಕ್ವಲ್ ಟು 70. ಎರಡು ಕಡೆನೂ -40 ಮಾಡಿ, therefore angle N is equal to 30 ಡಿಗ್ರಿ ಅಲ್ವಾ? ಸೊ ನೀವು ಕಂಡುಹಿಡಿತಾ ಇದ್ದಂಗೆ ಇಲ್ಲಿ ಬರ್ಕೊಳೋದು ಒಳ್ಳೆಯದು. ಅದು ಬಿಟ್ಟರೆ ಮತ್ತೇನು ಕಂಡುಹಿಡಬೇಕು? ರಿಫ್ಲೆಕ್ಸ್ ಆ್ಯಂಗಲ್ COE. ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಹೇಳಿದ್ರೆ ಹುಡುಗರ, COE ಅಂತ ಹೇಳಿದ್ರೆ ಇದು ಜನರಲಿ ಹೇಳಬೇಕು ಅಂತ ಹೇಳಿದ್ರೆ ರಿಫ್ಲೆಕ್ಸ್ ಅಂತ ಕೊಟ್ಟಾಗ ಇದಾಗಲ್ಲ, ಇದಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಗೆ ಆಗುತ್ತೆ, ಸರಿನಾ? ನೋಡಿ, ಇಲ್ಲಿ ಮತ್ತೊಂದು ಸತಿ ನೋಡಿಸ್ತೀನಿ. ಇಲ್ಲಿಂದ ಶುರು ಹಾಕ್ಕೊಂಡು ಇಲ್ಲಿಗೆ ಕೊನೆಗೆ. ಇಲ್ಲಿ ನೋಡಿ ಏನೇನಿಂದ ಅದು ಯಾವ್ಯಾವ ಆ್ಯಂಗಲ್ ಬರುತ್ತೆ ಇದರಲ್ಲಿ. ಮೊದಲೇದಾಗಿ ಆ್ಯಂಗಲ್ M ಮತ್ತು ಆ್ಯಂಗಲ್ N. ಅದು ಬಿಟ್ಟರೆ ಇದು ಯಾವುದೋ AOB ಸೀದಾ ಲೈನು ಅಲ್ವಾ? ಸೊ ನಾವೇನು ಬರಿಬೋದು ಅಂತ ಹೇಳಿದ್ರೆ, ಇಟ್ಸ್ ಮೇಡ್ ಅಪ್ ಆಫ್ ಆ್ಯಂಗಲ್ M ಪ್ಲಸ್ ಆ್ಯಂಗಲ್ N ಪ್ಲಸ್ ಆ್ಯಂಗಲ್ AOB. ಹೌದಾ ಅಲ್ವಾ? ಸರಿ ತಾನೆ? ಆ್ಯಂಗಲ್ M ಪ್ಲಸ್ ಆ್ಯಂಗಲ್ N 70, ಮತ್ತು ಆ್ಯಂಗಲ್ AOB ಸೀದಾ ಲೈನು 180 ಡಿಗ್ರಿ. ಏನಕ್ಕೆ? ದಿಸ್ ಇಸ್ ಬಿಕಾಸ್ AB is a straight line. So it's a straight angle basically. Alva? Thus angle AOB is straight angle. ಅಷ್ಟೇ. ಸೊ ಇವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ 200 ಇದರಿಂದ 20 ತೊಗೊಬೇಕು, 250. ಇದು ನಿಮ್ಮ ಉತ್ತರ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡಿ ನೀವು ಮಾಡಬೇಕು. ಪ್ರತಿಯೊಂದು ಈ ಥರ ಏನನ್ನ ಬರೀತು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ 40 ಅಂತ ಬರ್ದು ಇವೆರಡು ಈಕ್ವೇಟ್ ಮಾಡಿದೆ. ಅದು ಎಲ್ಲಿಂದ ಈಕ್ವೇಟ್ ಮಾಡಿದೆ? ರೀಸನ್ ಬರೀಬೇಕು, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ಇದು ನಿಮ್ಮ ಉತ್ತರ.